ಈಗ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಓಕೆ. ಸ್ಯಾಂಡಲ್ವುಡ್ ನಟರ ಅಥವಾ ತೆಲುಗು ನಟರ ಒಂದು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅವರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ. ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದನೇ ಶುರು ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಲೆಜೆಂಡ್. ಅಂದ್ರೆ ಅವ್ರ ಏನ್ ಇಷ್ಟ ಅಂತ ಹೇಳ್ಬೇಕು ಅಂದ್ರೆ ಆಸ್ ಅ ಪರ್ಸನ್ ಇಷ್ಟ ನಂಗೆ ಅವ್ರು. ಅಂದ್ರೆ ಅವ್ರ ಬಗ್ಗೆ ನನ್ನ ಸ್ಟೋರಿ ಕೇಳಿದಾಗ ಅಂದ್ರೆ ಅವ್ರು ನಮ್ಮ ಕನ್ನಡ ಚಿತ್ರರಂಗದ ಅಂತ ದೊಡ್ಡ ಲೆಜೆಂಡ್ ಆದ್ರೂ ರಾಜ್ಕುಮಾರ್ ಸರ್ ರಿಯಲ್ ಲೈಫ್ ಸ್ಟೋರಿ ಹೇಳ್ತಾರಲ್ಲ, ಅಂದ್ರೆ ಲೈಕ್ ಸರ್ ಹೇಗೆ ಅದನ್ನ ಕೇಳಿದಾಗ ಅವರ ಪರ್ಸನಾಲಿಟಿ ಇಷ್ಟ ನಂಗೆ. ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಸರ್ ಲೈಕ್ ಅಂದ್ರೆ ವಿಷ್ಣುವರ್ಧನ್ ಸರ್ನ ನೋಡಿದ ತಕ್ಷಣ ಲೈಕ್ ಈ ರಗಡ್ ಆತರ ಫೀಲ್ಗಿಂತ ಒಂಥರ ಲೈಕ್ ತುಂಬಾ ಅಂದ್ರೆ ನಮ್ಮನೇಲಿ ಯಾರೋ ಒಬ್ರು ಒಂಥರ ತುಂಬಾ ಸಾಫ್ಟ್ ಸ್ವೀಟ್ ಅನ್ನೋ ತರ ಫೀಲ್ ಆಗುತ್ತೆ ನನ್ಗೆ. ಇವನ್ ಮೂವೀಸ್ ಅಲ್ಲಿ ಆಗಿರ್ಬೋದು ಆತರ ನೋಡಿದಾಗ ಲೈಕ್ ಆ ಒಂದು ಕ್ಯಾರೆಕ್ಟರ್ ಇಷ್ಟ ಅವರಲ್ಲಿ. ಶಂಕರ್ ನಾಗ್ ಸರ್. ನಂಗೆ ಶಂಕರ್ ನಾಗ್ ಸರ್ ಅಲ್ಲಿ ಅಂದ್ರೆ ಲೈಕ್ ಇವ್ರ ಬಗ್ಗೆ ಎಲ್ಲ ನಾವು ಕೇಳಿರೋದು ಜಾಸ್ತಿ. ಸೊ ಶಂಕರ್ ನಾಗ್ ಸರ್ ಅಲ್ಲಿ ನನ್ಗೆ ಯಾವಾಗ್ಲೂ ಅನ್ಸೋದು ಶಂಕರ್ ನಾಗ್ ಸರ್ ಇರ್ಬೇಕಿತ್ತು ಇಂಡಸ್ಟ್ರಿಯಲ್ಲಿ ಏನಂತಾರ. ಬಿಕಾಸ್ ಅವ್ರ ಬಗ್ಗೆ ಸ್ಟೋರೀಸ್ ನ ಕೇಳಿದಾಗ್ಲೇ ಆಗ್ಲೇ ಅವರ ಯೋಚನೆಗಳಾಗಿರ್ಬೋದು, ಅವ್ರ ಥಾಟ್ ಅಂದ್ರೆ ಅವ್ರ ನೆಕ್ಸ್ಟ್ ಇಂಡಸ್ಟ್ರಿ ಆಗಿರ್ಬೋದು, ನಮ್ಮ ಕರ್ನಾಟಕನ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಅವ್ರ ಆಲೋಚನೆಗಳನ್ನೆಲ್ಲ ಕೇಳಿದಾಗ ಒಂಥರ ಮೈ ಜುಮ್ ಅನ್ಸುತ್ತೆ. ಲೈಕ್ ಒಂಥರ ಈಗ ನಾವು ಮೂವಿಯಲ್ಲಿ ಹೀರೋ ಅಂತ ನೋಡ್ತೀವಲ್ಲ ಆತರ ಅವ್ರ ರಿಯಲ್ ಲೈಫ್ ಹೀರೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ನನ್ಗೆ ಅದು ತುಂಬಾನೇ ಇಷ್ಟ ಅವ್ರಲ್ಲಿ ಕೇಳಿದಾಗ. ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ. ಅಂಬರೀಷ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಆಕ್ಚುಲಿ ನಾನು ಚಿಕ್ಕವಳಿದ್ದಾಗ ನನ್ಗೆ ಏನು ಗೊತ್ತಿಲ್ಲ, ತುಂಬಾ ಪುಟ್ಟವಳು ನಾನು ಏನಕ್ಕೆ ಹೇಳ್ತಿದ್ದೆ ಅಂತ ಗೊತ್ತಿಲ್ಲ. ಬಟ್ ನಾನು ದೊಡ್ಡೋಳಾದ್ಮೇಲೆ ನೀನ್ ಯಾರನ್ನ ಮದ್ವೆ ಆಗ್ತೀಯ ಅಂದ್ರೆ ಅಂಬರೀಷ್ ಸರ್ ಅಂತ ಹೇಳ್ತಿದ್ದೆ. ಅಂಬರೀಷ್ ಅವ್ರನ್ನ ಮದ್ವೆ ಆಗ್ತದೆ, ಅದ್ ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆತರ ಒಂದ್ ಇಷ್ಟ ನನ್ಗೆ ಅವ್ರ ಮೇಲೆ. ಅಂದ್ರೆ ಅವ್ರನ್ನ ಏನೋ ಒಂಥರ ಇವಾಗ ನನ್ಗೇನೋ ಓಕೆ ಲವ್ ಆತರನು ಅಲ್ಲ, ಬಿಕಾಸ್ ನಾನು ತುಂಬಾ ಪುಟ್ಟವಳು. ಮೇ ಬಿ ನನ್ಗೆ ಅವ್ರ ತಲೆಯಲ್ಲಿ ಕೂತ್ ಬಿಡಿದ್ರು ಅನ್ಸುತ್ತೆ. ಯಾರನ್ನ ಮದ್ವೆ ಆಗ್ತೀನಿ ನಾನು ಅಂಬರೀಷ್ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ. ಸೂಪರ್. ರವಿ ಸರ್, ರವಿಚಂದ್ರನ್ ಸರ್. ರವಿ ಸರ್ ಅವ್ರ ಪ್ಯಾಷನ್ ಅಂದ್ರೆ ಲೈಕ್ ಅವರು ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ಲೈಕ್ ಬೇರೆ ಇಂಡಸ್ಟ್ರಿಗಳು ಒಂಥರ ತಿರುಗ್ ನೋಡೋ ತರ ಮಾಡಿರೋ ಒಬ್ರು ಪರ್ಸನ್ ಅಂದ್ರೆ ಅದು ಅವ್ರೆ. ತುಂಬಾ ಜನ ಮಾಡಿದ್ದಾರೆ, ಬಟ್ ಮೇಜರ್ ಅಂದ್ರೆ ಒಂದು ರಿಚ್ನೆಸ್ ಮೂವಿಯಲ್ಲಿ. ಸೊ ಆ ವಿಷಯದಲ್ಲಿ ಶಿವಣ್ಣ ಸರ್ ಡ್ಯಾನ್ಸ್, ಅವ್ರ ಎನರ್ಜಿ ತುಂಬಾ ಇಷ್ಟ ನಂಗೆ. ಅಪ್ಪು ಸರ್. ಅಪ್ಪು ಸರ್ ಅಗೇನ್ ಅವ್ರ ಡ್ಯಾನ್ಸ್, ಅವ್ರ ಆಕ್ಟಿಂಗ್, ಆಸ್ ಅ ಪರ್ಸನ್ ತುಂಬಾ ಇಷ್ಟ ನನಗೆ. ಕಿಚ್ಚ ಸುದೀಪ್ ಅವರು. ಸುದೀಪ್ ಸರ್ ಆಕ್ಚುಲಿ ಸುದೀಪ್ ಸರ್ ನಂಗೆ ಅಂದ್ರೆ ಲೈಕ್ ಅವ್ರ ಆರಾ ಇಷ್ಟ. ಅಂದ್ರೆ ಅವ್ರ ಒಂದ್ ಕಡೆ ಇದಾರೆ ಅಂತಂದ್ರೆ ಅವ್ರ ಸುತ್ತಮುತ್ತ ಅವ್ರ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗತ್ತೆ ಅವ್ರಿದ್ರೆ. ಈವನ್ ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು, ನನ್ಗೆ ಅವ್ರಷ್ಟು ದೊಡ್ಡ ಆರ್ಟಿಸ್ಟ್ ಅನ್ನೋದಕ್ಕಿಂತ ನನ್ಗೆ ಹೆಂಗ್ ಫೀಲ್ ಆಗತ್ತೆ ಅಂದ್ರೆ ಆಸ್ ಅ ಪರ್ಸನ್ ತುಂಬಾನೇ ಒಂಥರ ಪ್ಯೂರ್ ಅನ್ನೋ ತರ ಫೀಲ್ ಆಗತ್ತೆ ನನ್ಗೆ. ಅವ್ರ ಜೊತೆ ಇದೆ ತುಂಬಾ ಪಾಸಿಟಿವಿಟಿ, ನನ್ಗೆ ಅದು ತುಂಬಾ ಇಷ್ಟ ಸರ್ ಅಲ್ಲಿ. ಅಗೇನ್ ಅವ್ರ ಆಕ್ಟಿಂಗ್, ಈಗ ನನ್ ದರ್ಶನ್ ಸರ್ನ ಹೇಗೆ ಈಗ ತುಂಬಾ ನೋಡಿದೀನಿ ಆ ತರ ಇಷ್ಟಪಟ್ಟಿದ್ದೆ, ನಂಗೆ ಸುದೀಪ್ ಸರ್ ಇಷ್ಟ. ಅವಾಗ ಒಂದ್ ಇತ್ತಲ್ವಾ ದರ್ಶನ್ ಸರ್ ಫ್ಯಾನ್ಸ್, ಸುದೀಪ್ ಸರ್ ಫ್ಯಾನ್ಸ್ ಅಂತ ಅನ್ಬಿಟ್ಟು. ಬಟ್ ನನ್ಗೆ ಅವ್ರಿಬ್ರು ಅವಾಗ ಇಷ್ಟ ಆಗ್ತಿದ್ರು. ಅಂಡ್ ಈಗ ಸುದೀಪ್ ಸರ್ ಅಲ್ಲಿ ಈಗ ನೋಡಿದಾಗ ಈವನ್ ಅವ್ರ ಬಿಗ್ ಬಾಸ್ ನಡ್ಸ್ಕೊಡೋ ರೀತಿ ಆಗಿರ್ಬೋದು, ಅವರು ಆಚೆ ಬೇರೆ ಪರಭಾಷೆಗಳಲ್ಲೂ ಮಾಡಿರೋ ಹೆಸರಾಗಿರ್ಬೋದು. ಸೊ ಅವ್ರ ಪಾಸಿಟಿವಿಟಿ ಇಷ್ಟ ನನ್ಗೆ. ಮಾತಾಡ್ತಾ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಇಬ್ಬರ ಬಗ್ಗೆನೂ ಮಾತಾಡಿದ್ರಿ. ಅವ್ರಿಬ್ಬರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ, ಬಟ್ ಫ್ಯಾನ್ಸ್ ವಿಚಾರ ನೀವು ಆಸ್ ಎ ಫ್ಯಾನ್ ಗರ್ಲ್ ಆಗಿ ಅವ್ರಿಬ್ರು ಒಂದಾಗ್ಬೇಕು ಅನ್ನೋಂತ ಇಷ್ಟ ಇದ್ದೇ ಇರುತ್ತೆ. ಆ ಕ್ಷಣಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ರ? ಮೇ ಬಿ ನಾನೊಂದು 10 ವರ್ಷ ಇಲ್ಲ, ನನ್ಗೆ 15 ವರ್ಷದಿಂದ ಕೇಳಿದ್ರೆ ನಾನು ಒಂದ್ ತುಂಬಾ ಚಿಕ್ಕವಳಿದ್ದಾಗ ಕೇಳಿ ನಾನು ಹೇಳ್ತಿದ್ದೆ ಅವ್ರಿಬ್ರು ಒಂದಾಗ್ಬೇಕು ಅಂತ. ಇಷ್ಟು ದೊಡ್ಡವಳಾದ್ಮೇಲೆ, ಇಷ್ಟು ಮೆಚುರಿಟಿ ಬಂದ್ಮೇಲೆ ನಾವ್ ಆತರ ಮಾತಾಡೋದು ತಪ್ಪಾಗತ್ತೆ. ಬಿಕಾಸ್ ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಆದ ಪ್ರಯಾರಿಟೀಸ್ ಇರುತ್ತೆ. ಅಂಡ್ ಈಗ ಅವರಿಬ್ರು ಅವ್ರ ಫ್ರೆಂಡ್ಸ್ ಅಲ್ಲ, ಅವ್ರು ನಮ್ಗೆ ಏನ್ ಗೊತ್ತು. ಈಗ ಅಗೇನ್ ನಾನು ಆಗ್ಲೇ ಫ್ಯಾನ್ಸ್ ಬಗ್ಗೆ ಮಾತಾಡ್ದಂಗೆ ನಾನು ಹೇಳ್ದೆ, ಇವಾಗ ನನ್ ಬಗ್ಗೆ ಆಚೆ ಜನಕ್ಕೆ ಎಷ್ಟು ಗೊತ್ತು, 1% ಗೊತ್ತು. ಹಾಗೆ ನಮ್ಗೆ ಅವ್ರಗಳ ಬಗ್ಗೆ ಗೊತ್ತಿರೋದು ತುಂಬಾ ಕಡಿಮೆ. ಅವ್ರು ಏನ್ ತೋರ್ಸ್ಕೊಂಡಿರ್ತಾರ ಅಷ್ಟೇ ಗೊತ್ತಿರುತ್ತೆ. ಅವ್ರಿಬ್ರು ಒಂದಾಗಿದ್ರು ಖುಷಿ ಆಗತ್ತೆ. ಇಲ್ಲ ಲೈಕ್ ನಾನೀಗ ಅದನ್ನ ಹೇಳಕ್ಕೆ ಹೋಗಲ್ಲ, ಅದು ಅವ್ರವ್ರ ಚಾಯ್ಸ್, ಅದು ಅಷ್ಟೇ. ನಾವ್ ಯಾರು ಹೇಳಕ್ಕೆ? ನಾವು ಇಲ್ಲಿ ಕುತ್ಕೊಂಡು ಅವ್ರು ಏನಿದ್ದಾರೆ, ಅವ್ರು ಏನ್ ಆಕ್ಟಿಂಗ್ ಮಾಡ್ತಾರೆ, ಅವ್ರ ಮೂವೀಸ್ ನ ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ನಾವು ಹೊಡೆದಾಡ್ಕೊಳ್ಳೋದ್ರಿಂದ ಇನ್ಫ್ಯಾಕ್ಟ್ ಅವ್ರಿಗಿನ್ನ ಅದ್ ಹಿಂಸೆನೆ ಬಿಟ್ರೆ ಅವ್ರು ಯಾವತ್ತೂ ಅವ್ರಗಳು ಖುಷಿಯಾಗಿರಲ್ಲ. ಈಗ ಸುದೀಪ್ ಸರ್ ತುಂಬಾ ಸಲ ಹೇಳಿದ್ದಾರೆ, ಇವನ್ ದರ್ಶನ್ ಸರ್ ಮಾತಾಡಿದಾರೆ ಇದ್ರ ಬಗ್ಗೆ. ಸೊ ನಾವು ಫೈಟ್ ಮಾಡ್ಕೊಳ್ಳೋದ್ರಿಂದ ಏನು ಸಿಗ. ಇನ್ಫ್ಯಾಕ್ಟ್ ಅವ್ರಿಗೆ ನಾವು ಖುಷಿ ಪಡಿಸೋಂತ ವಿಷಯ ಏನು ಅಂತಂದ್ರೆ ಅವ್ರು ಹೇಗಿದಾರೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು, ನಾವು ಅವ್ರಗಳಿಗೆ ಏನು ಫೋರ್ಸ್ ಆಗ್ತೇನೆ ನೀವ್ ಅವ್ರ ಹತ್ರ ಮಾತಾಡಿ, ಇವ್ರ ಹತ್ರ ಮಾತಾಡಿ, ನೀವ್ ಹಂಗಿರಿ ಹಿಂಗಿರಿ ಅಂತ ಏನು ಹೇಳ್ದೆ, ನಾವು ಅವ್ರಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೊಂದು ನೆಮ್ಮದಿ ಕೊಡೋದೇ ನಮ್ಗೆ
ಅಂದ್ರೆ ನಮ್ಮ ಅಭಿಮಾನಿಗಳದ್ದು ಒಂದು ಕರ್ತವ್ಯ ಅಂತ ಅನ್ಸದ್ ನನ್ಗೆ. ಅವರನ್ನ ಅವರಾಗೆ ಇಷ್ಟಪಡ್ಬೇಕು ಅಂತ. ಹೌದು, ಅವ್ರ ಲೈಫ್ ನಾವ್ ಯಾರು ಅಲ್ಲ, ನೀವ್ ಇವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಿ, ನೀವ್ ಹಂಗಿರಿ ಹಿಂಗಿರಿ ಅಂತ. ಅದೇನು ಅವ್ರಿಬ್ರು ಮಾತಾಡ್ಬೇಕು, ಅವ್ರಿಬ್ರು ಮಾತಾಡ್ತಾರೆ. ಈಗ ನಮ್ಗಿಂತ ಚೆನ್ನಾಗಿ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನ್ ನಮ್ಮನೇಲೆ ನಮ್ಮ ಅಪ್ಪರ ಹತ್ರ ಎಷ್ಟೊಂದ್ ದಿನ ಮಾತಾಡ್ರಲ್ಲ, ಇಲ್ಲಾಂದ್ರೆ ಯಾರು ಬಂದ್ ಅದನ್ನ ಫೋರ್ಸ್, ಇಟ್ ಡಸಂಟ್ ಮೀನ್ ನನ್ಗೆ ಅವ್ರಿಗೆ ಏನೋ ಸಂಬಂಧನೇ ಇಲ್ಲ, ನನ್ಗೇನೋ ಪ್ರೀತಿನೇ ಇಲ್ಲ ಅನ್ನೋದಲ್ಲ. ಏನೋ ನಡ್ದಿರುತ್ತೆ, ಅದು ಅವ್ರವ್ರ ಇಷ್ಟ. ಅವ್ರ ಲೈಫಲ್ಲಿ ನಾವ್ ಅವ್ರನ್ನ ಫ್ಯಾನ್ಸ್ ಆಗಿ ನೋಡ್ಬೇಕು. ಅವ್ರ ಲೈಫಲ್ಲಿ ಒಬ್ರಾಗಿ ನಾವ್ ಅವ್ರ ಅಕ್ಕ ತಂಗಿನೋ ಇಲ್ಲ ಅಂತಂದ್ರೆ ನಾನು ಹೋಗ್ಬಿಟ್ಟು ನಾನು ಆರ್ಡರ್ ಮಾಡಕ್ಕಾಗಲ್ಲ, ನೀ ಇದನ್ನೇ ಮಾಡು ಅಂತ ಅಂದ್ಬಿಟ್ಟು. ಸೊ ಅದನ್ನ ನಾವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು ಆಕ್ಚುಲಿ. ಓಕೆ, ದರ್ಶನ್ ಸರ್ ಅವರ ಬಗ್ಗೆ ಹೇಳೋದಾದ್ರೆ? ದರ್ಶನ್ ಸರ್ನ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನ ದರ್ಶನ್ ಸರ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ಎಲ್ಲಾ ಕಡೆಯಿಂದನೂ ಅವಾಗಿಂದನೂ ಹೇಳಿದೀನಿ, ಅಂದ್ರೆ ಲೈಕ್ ಯಾರ್ ಫೇವ್ರೆಟ್ ಹೀರೋ ಅಂತಂದ್ರೆ ದರ್ಶನ್ ಸರ್ ಅಂತ ಹೇಳಿದೀನಿ. ಸೊ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಅಂದ್ರೆ ಲೈಕ್ ಅಗೇನ್ ಅವ್ರ ಫ್ಯಾನ್ಸ್ ನ ಟ್ರೀಟ್ ಮಾಡೋ ರೀತಿ, ಅವರು ಪರ್ಸ್ನಲಿ ಫ್ಯಾನ್ಸ್ ಜೊತೆ ಹೆಂಗ್ ಕನೆಕ್ಟ್ ಆಗಿರ್ತಾರೆ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನಂಗೆ. ಧ್ರುವ ಸರ್ಜಾ ಸರ್. ರಿಷಬ್ ಶೆಟ್ಟಿ ಅವರು ಟ್ಯಾಲೆಂಟೆಡ್ ಅಂದ್ರೆ ಲೈಕ್ ಎಲ್ಲರೂ ಟ್ಯಾಲೆಂಟೆಡ್, ಬಟ್ ನಂಗೆ ನಾನು ನೋಡಿದಾಗ ನಂಗೆ ಅವ್ರ ತಲೆಯಲ್ಲಿ ಏನೆಲ್ಲ ಓಡ್ಬೋದು ಅಂತ ಅನ್ಸುತ್ತೆ. ಲೈಕ್ ಬಿಕಾಸ್ ಆ ತರ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ ತರ್ತಾರೆ. ಅಂದ್ರೆ ಲೈಕ್ ಇಂಡಸ್ಟ್ರಿಗೆ ಏನೋ ಒಂದು ಹೊಸತನ ಅನ್ನೋದನ್ನ ಕೊಡ್ತಾ ಹೋಗ್ತಾ ಇದಾರೆ. ಅಂಡ್ ಅವ್ರಗಳಿಂದಾನೇ ಇವಾಗ ನಮ್ಮ ಇಂಡಸ್ಟ್ರಿನ ಎಲ್ರೂ ತಿರುಗಿ ನೋಡೋ ತರ ಆಗಿದೆ, ಎಲ್ರೂ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ನೀನ್ ಮಂಡಿ ಅನ್ಸುತ್ತೆ ನನಗೆ. ರಾಕಿಂಗ್ ಸ್ಟಾರ್ ಯಶ್ ಅವರು. ಯಶ್ ಸರ್ ಅಗೇನ್ ಅವ್ರ ಪ್ಯಾಷನ್, ಅವ್ರ ಇಂಡಸ್ಟ್ರಿ, ಅವರ ಜರ್ನಿ, ಅವ್ರ ಲೈಫಲ್ಲಿ ಅವ್ರು ಬಂದಿರೋದು, ಅವ್ರ ಸ್ಟ್ರಗಲ್, ಅಂಡ್ ಇವಾಗ ಅಷ್ಟೆಲ್ಲ ಮೀರಿ ಇವತ್ತು ಬಂದು KGF ಅಂತ ಒಂದು ಮೂವಿ ಕೊಟ್ಟು ಇಡೀ ಪ್ರಪಂಚನೇ ಒಂದು ಕನ್ನಡ ಮೂವಿ ಬಗ್ಗೆ ಮಾತಾಡ್ತಿದೆ ಅಂತಂದಾಗ ತುಂಬಾನೇ ಖುಷಿ ಅನ್ಸುತ್ತೆ. ಎಸ್ಪೆಷಲಿ ಐ ಡೋಂಟ್ ನೋ, ನಾನು ಕರಣ್ ಜೋರ್ ಅವ್ರದ್ದು ಇದ್ ನೋಡ್ತೀನಿ, ಕಾಫಿ ವಿತ್ ಕರಣ್ ಅವ್ರು ನೋಡ್ತಿದ್ದೆ. ತುಂಬಾ ವರ್ಷದಿಂದ ಅನ್ಸೋದು ಅಂದ್ರೆ ಯಾಕೆ ಎಲ್ಲಾ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಾರೆ, ಕೆಲವೊಂದೆಲ್ಲ ಮೆನ್ಷನ್ ಮಾಡ್ತಾರೆ, ನಮ್ ಕನ್ನಡದ ಬಗ್ಗೆ ಯಾಕೆ ಮಾತಾಡ್ತಾರೆ. KGF ಬಂದ್ಮೇಲೆ ಫುಲ್ KGF ಕಾಂತಾರ ಎಲ್ಲ ಬಂದ್ಮೇಲೆ ಲೈಕ್ ತುಂಬಾ ಖುಷಿ. ಬಿಕಾಸ್ ಈಗ ಅವ್ರ ಏನಾದ್ರು ಒಂದು ಆಪ್ಷನ್ ಕೊಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ನಮ್ ಕನ್ನಡ ಇಂಡಸ್ಟ್ರಿನ ಮಾತಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಅವ್ರು ಮಾತಾಡಿದ್ದಕ್ಕೆ ಗ್ರೇಟ್ ಅಂತಲ್ಲ, ಎಲ್ಲಾ ಕಡೆ ಟಾಕ್ ಇದೆ ಅನ್ನೋದು, ಅಂದ್ರೆ ಲೈಕ್ ಅದು ತುಂಬಾನೇ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ಆ ರೀತಿ ಯಶ್ ಸರ್, ವಾವ್. ಡಾಲಿ ಧನಂಜಯ್ ಅವರು. ಧನಂಜಯ್ ಸರ್ ಅಗೇನ್ ಅವರು ಅಷ್ಟೇ ನನಗೆ ತುಂಬಾ ಸಿಂಪಲ್, ಅಂದ್ರೆ ಅವ್ರ ಸಿಂಪ್ಲಿಸಿಟಿ ಇಷ್ಟ. ಅಗೇನ್ ಅವರ ಕೈಂಡ್ ಆಫ್ ಅಂದ್ರೆ ಮೂವೀಸ್ ಇಷ್ಟ, ಅಂದ್ರೆ ಅವರು ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್ ಮಾಡ್ತಾರೆ. ಸೊ ಅದೆಲ್ಲ ಇಷ್ಟ. ಈಗ ತೆಲುಗಿನ ಸ್ಟೈಲ್ ಐಕಾನ್ ನಮ್ಮ ಅಲ್ಲು ಅರ್ಜುನ್ ಅವರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ಅಲ್ಲು ಅರ್ಜುನ್ ಸರ್ ಇವಾಗ ಏನೇ ಪುಷ್ಪ ಮೂವಿ ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು, ಅದೆಲ್ಲದಕ್ಕಿಂತ ನನಗೆ ಫಸ್ಟ್ ಇಷ್ಟ ಅವರ ಡ್ರೆಸ್ಸಿಂಗ್ ಸೆನ್ಸ್. ಅದರಿಂದಾನೇ ನಾನು ಅವ್ರಿಗೆ ಫಿದಾ ಆಗಿದ್ದು. ಸೊ ನಂಗೆ ಅವರಲ್ಲಿ ಫಸ್ಟ್ ನಾನು ಹೇಳೋದೇ ಅವ್ರ ಡ್ರೆಸ್ಸಿಂಗ್ ಸೆನ್ಸ್. ಅವ್ರ ಅಲ್ಲು ಅರ್ಜುನ್ ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಪಕ್ಕ ನೆನಪಾಗ್ಬಿಡುತ್ತೆ. ಅವ್ರ ಡಾನ್ಸ್, ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ. ಅಂದ್ರೆ ಅವ್ರ ಆಕ್ಟಿಂಗ್ ಎಲ್ಲ ನಾವು ಮಾತಾಡೋದು ಅಗೇನ್ ಅದೆಲ್ಲ ಇದ್ದೇ ಇದೆ, ಅವ್ರು ತುಂಬಾ ಸೂಪರ್ ಸ್ಟಾರ್ ಎಲ್ಲ ಹೌದು. ಬಟ್ ನಂಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಲೈಕ್ ನನ್ಗೆ ಹೀರೋಗಳಲ್ಲೇನೆ ಲೈಕ್ ಒಂದೊಂದು ಮೂವಿಯಲ್ಲೂ ಅವ್ರು ಏನೇ ಹಾಕಿದ್ರು ಅಷ್ಟು ಸ್ಟೈಲಿಶ್, ಅವ್ರಿಗೆ ಅದ್ ಕಟ್ ಮಾಡಿ ಅವ್ರು ಏನೇ ಹಾಕಿದ್ರು ಲೈಕ್ ತುಂಬಾ ಲೈಕ್ ವಾವ್ ಪರ್ಫೆಕ್ಟ್ ಅನ್ನೋ ತರ ಲೈಕ್ ಸಕ್ಕಲ ಆಗ್ತಾರೆ. ಅಂದ್ರೆ ಎಲ್ಲರೂ ಆ ಟ್ರೆಂಡ್ ನ ಫಾಲೋ ಮಾಡ್ಬೇಕು, ಆ ತರ ಆಗ್ತಾರೆ. ಲೈಕ್ ಅದಿಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.